ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಅರ್ಜುನ್ ಮದುವೆ ಆಗ್ತದ. ಈ ಕಡೆ ಅಮ್ಮ ಏನೋ ನಾಟಕ ಮಾಡುವ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ನಿಜವಾಗ್ಲೂ ಕೂಡ ಗಂಡ ಹೆಂಡತಿ ಆಗ್ಬಿಡ್ತಾರ. ಇಲ್ಲಿ ನಿಜವಾಗ್ಲೂ ಅರ್ಜುನ್ ಭಾರ್ಗವಿಗೆ ತಾಳಿ ಕಟ್ಟೇ ಬಿಡ್ತಾರ. ಏನಪ್ಪಾ ಇದು, ನಿಜವಾಗ್ಲೂ ಅರ್ಜುನ್ ಭಾರ್ಗವಿ ಒಂದಾದ್ರ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಇಲ್ಲಿ ಬೃಂದ ಆಡೋ ನಾಟಕಕ್ಕೆ ಅಮ್ಮ ಎಷ್ಟು ಸಾರಿ ಕೆಟ್ಟಾಗಿ ಬೀಳ್ತಾರೋ ಗೊತ್ತಿಲ್ಲ. ಬೃಂದ ಮೇಲಿರ್ತಕ್ಕಂಥ ವ್ಯಾಮೋಹನ, ಅಮ್ಮ ಅಂದಮೇಲೆ ತನ್ನ ಮಗಳು ಚೆನ್ನಾಗಿರಬೇಕು ಅಂತಾನೆ ಬಯಸೋದು. ಆಕೆ ಏನೇ ಮಾಡಲಿ ತನ್ನ ಮಗಳು ಅಂತಾನೆ ಒಂದು ತಾಯಿ ಬಯಸ್ತಾರೆ. ಅದೇ ರೀತಿ ಹೆತ್ತ ಕರಳು ತನ್ನ ಮಗಳ ಬಗ್ಗೆ ಆಲೋಚನೆ ಮಾಡ್ತದೆ. ಯಾಕಂದರೆ ಬೃಂದ ಮನೆಗೆ ಬಂದದ, ಅಮ್ಮ ನನ್ನ ಸಂಸಾರ ಹಾಳಾಗ್ತದೆ, ಅಮ್ಮ ಆ ಭಾರ್ಗವಿ ಕೂಡ ನನ್ನ ಮಾವನ ವಿರುದ್ಧ ನಿಂತಿದ್ದಾಳೆ, ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಗಂಡ ಈಗಲೂ ಕೂಡ ಭಾರ್ಗವಿ ಭಾರ್ಗವಿ ಅಂತ ಹೇಳಿ ಭಾರ್ಗವಿ ಹಿಂದೆ ಬಿದ್ದಿದ್ದಾರೆ. ಅವಳ ಪ್ರೀತಿ ಬಗ್ಗೆನೇ ಮಾತಾಡ್ತಾರೆ, ಬರೀ ಅವಳ ಬಗ್ಗೆನೇ ಮಾತಾಡ್ತಾರೆ. ನನ್ನ ಸಂಸಾರನೇ ಶುರುವಾಗಿಲ್ಲ, ಇದಕ್ಕೆಲ್ಲ ಕಾರಣ ಭಾರ್ಗವಿ ಅಲ್ವಾ, ದಯವಿಟ್ಟು ನನ್ನ ಬದುಕನ್ನು ಸರಿಪಡಿಸಮ್ಮ ಅಂತ ಹೇಳಿ ಅಮ್ಮನ ಕೆಟ್ಟಾಗೆ ಬೀಳ್ಸಿ ಹೋಗಿರ್ತಾಳೆ. ಆದರೆ ಇದು ಭಾರ್ಗವಿಗೆ ಗೊತ್ತಿಲ್ಲ. ಅಮ್ಮನಿಗೆ ಭಾರ್ಗವಿ ಬೃಂದ ಸಿಕ್ಕಿದ್ಲು, ಅಪ್ಪ ಅನ್ನ ಜೊತೆ ಮಾತಾಡಿದ್ಲು ಅನ್ನೋ ವಿಷಯನೂ ಕೂಡ ಇನ್ನೂ ಮನೇಲಿ ಹೇಳಿಲ್ಲ. ಆದರೂ ಕೂಡ ಇಲ್ಲಿ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಅಮ್ಮ ಏನಾಯಿತು, ಆರೋಗ್ಯ ಸರಿ ಇದೆ ಅಲ್ವಾ ಅಂತೆಲ್ಲ ವಿಚಾರಿಸಿದ್ರೆ ಸರಿ ಇದೆ ಅಮ್ಮ ಅಂತಲೇ ಹೇಳ್ತಾರೆ. ಇತ್ತ ಕಡೆ ಬೃಂದ ಆಫೀಸ್ಗೆ ಹೋಗಬೇಕಾಗಿದೆ. ಅದರ ನಡುವೆ ಸಂಧ್ಯಾ ಅಕ್ಕ ಕೋರ್ಟಿಗೆ ಹೋಗ್ತಿದ್ರೆ ಅಂತ ಕೇಳ್ತಿದ್ದಾಳೆ. ಇಲ್ಲಮ್ಮ ನಾನು ಕೋರ್ಟ್ಗೆ ಹೋಗ್ತಿಲ್ಲ, ನಾನು ಒಂದು ಆಫೀಸಲ್ಲಿ ಅಡ್ವೊಕೇಟ್ ಆಗಿದ್ದೀನಿ, ಲೀಗಲ್ ಅಡ್ವೈಸರ್, ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಏನಕ್ಕಾಯ್ದು ಇಷ್ಟೆಲ್ಲ ಕೆಲಸ ಮಾಡ್ತಿರೋ ಜೊತೆಯಲ್ಲಿ ಅಟ್ ಎ ಟೈಮ್ ಅಂತ ಕೇಳ್ತಿದ್ರೆ ಮಾಡಲೇಬೇಕಾಗತ್ತಲ್ವ. ನಿಜ ಹೇಳ, ಕೋರ್ಟಿನ ಕೆಲಸ ಅಂತ ಬಂದರೆ 24 ಗಂಟೆ ಕೂಡ ನಾನು ಮಾಡ್ತೀನಿ, ನನಗೆ ಆಯಾಸ ಅಂತಾನೆ ಅನಿಸೋದಿಲ್ಲ ಅಂದಾಗ ನೀವೆಲ್ಲ ಇಷ್ಟೆಲ್ಲ ಮಾಡ್ತಿದ್ರೆ ಈ ಮನೆಗೋಸ್ಕರ. ಆದರೆ ನಾನು ಏನು ಮಾಡ್ತಿದ್ದೀನಿ ಅಕ್ಕ, ನನಗೇನೂ ಕೂಡ ಬರೋದಿಲ್ಲ ಅಡುಗೆ ಬಿಟ್ಟರೆ ಅಂತ ಹೇಳಿದಾಗ, ನೋಡು ಸಂಧ್ಯಾ, ಅಮ್ಮಂಗೆ ನೀನು ಬಂದಿರೋದ್ರಿಂದ ಎಷ್ಟು ಸಹಾಯ ಆಗ್ತದೆ ಗೊತ್ತಾ. ನಾನಿದ್ದು ಇಲ್ಲಿ ನೋಡ್ಕೋಬೇಕಾಗಿತ್ತು, ಆದರೆ ನೀನು ಮಗಳ ಸ್ಥಾನದಲ್ಲಿ ನಿಂತು ಇದನ್ನು ನೋಡ್ಕೋತಾ ಇದೆಯಾ. ನಿಜವಾಗ್ಲೂ ನಾನು ನಿನಗೆ ಕೃತಜ್ಞತೆಗಳಾಗಿರಬೇಕು ಅಂತ ಹೇಳ್ತಾರೆ, ಕೃತಜ್ಞಳಾಗಿರಬೇಕು ಅಂತ ಹೇಳ್ತಾರೆ. ಈ ಕಡೆ ಜೊತೆಗೆ ಅಷ್ಟರಲ್ಲಿ ಅಮ್ಮನ ನೋಡಿ, ಅಮ್ಮ ಇನ್ನೂ ಕೂಡ ಆರಾಮಾಗಿಲ್ವಾ, ಏನಮ್ಮ ವಿಷಯ ಅಂತಿದ್ದಾಗ ಈ ಕಡೆ ಅಮ್ಮ ವಿಷಯ ಹೇಳಬೇಕು ಅಂತ ಅನ್ಕೋತಾರೆ. ಬಟ್ ಅಷ್ಟರಲ್ಲಿ ಆ ಕಡೆಯಿಂದ ಅರ್ಜುನ್ ಫ್ರೆಂಡ್ ಕಾಲ್ ಮಾಡ್ತಾರೆ. ಏನ್ರಿ ಇದು, ನಮ್ಮ ಅಸಿಸ್ಟೆಂಟ್ ಆಲ್ರೆಡಿ ಅಲ್ಲಿಗೆ ಬಂದಿದ್ದಾರೆ, ನೀವಿನ್ನು ಭೇಟಿನೇ ಮಾಡಿಲ್ವಂತೆ, ಹಾಗೆ ಹೀಗೆ ಅಂತ ಹೇಳಿದಾಗ, ನೀನು ಬಂದ್ಬಿಟ್ಟೆ ಸರ್ ಅಂತ ಹೇಳಿ ಭಾರ್ಗವಿ, ಬರ್ತೀನಮ್ಮ ಏನಾದರೂ ತರಬೇಕಿತ್ತ ಅಂತ ಕೇಳಿ ಮನೆಯಿಂದ ಹೊರಟ್ಬಿಡ್ತಾಳೆ. ತದನಂತರ ಆತ ಕಡೆ ಭಾರ್ಗವಿ ಅರ್ಜುನ್ನ ಭೇಟಿ ಮಾಡ್ತಾರೆ. ಅರ್ಜುನ್ ಮತ್ತು ಭಾರ್ಗವಿ ಭೇಟಿ ಆಗ್ತದಾಗೆ, ನೋಡಿ ಪಾರ್ಥ, ಏನು ನೀವು ಯಾವಾಗಲೂ ಕೂಡ ಲಾಯರ್ ಬಗ್ಗೆ ಅಷ್ಟು ಪರವಾಗಿ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ದಾಗೆ, ಸುಮ್ಮನೆ ನೀವು ಯಾಕೆ ಇಲ್ಲದೇ ಇರೋದನ್ನೆಲ್ಲ JP ಅವ್ರ ಬಗ್ಗೆ ಮಾತಾಡ್ತೀರಾ, ಅವ್ರು ತುಂಬಾ ಒಳ್ಳೆ ಲಾಯರ್ ಅಂದಾಗ, ಹೌದಾ ಆ ಮನುಷ್ಯ ತುಂಬಾ ಒಳ್ಳೆ ಲಾಯರ, ಆ ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತಾರೆ. ಆ ಶಕ್ತಿ ಪ್ರಸಾದ, ವಿಕ್ಕಿ, ಹಾಗೆ ಆ JP ಪಾಟೀಲ್ ಎಲ್ಲರೂ ಕೂಡ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ನನ್ನ ಮೇಲೆ ಅಟ್ಯಾಕ್ ಮಾಡಿಸೋಕೆ ಮುಂದಾಗಿದ್ರು. ಜೊತೆಗೆ ನೀವು ಅವತ್ತು ಬರದೇ ಇದ್ದಿದ್ರೆ ಖಂಡಿತ ನನ್ನ ಕಾಪಾಡೋರೇ ಇರ್ತಿರ್ಲಿಲ್ಲ. ಅಂದಾಗ ನಿಮ್ಮ ಮೇಲೆ ಯಾಕೆ ಅವ್ರು ಅಟ್ಯಾಕ್ ಮಾಡಬೇಕು ಅಂತ, ಏನಿದೆ ಅವ್ರಿಗೆ ಉದ್ದೇಶ ಅಂತೆಲ್ಲ ಅರ್ಜುನ್ ಕೇಳಿದಾಗ, ಏನಿದೆ ಅಂತ ಕೇಳ್ತಿದ್ರಲ್ರಿ, ಅವ್ರ ವಿರುದ್ಧ ಇರೋದೇ ನಾನಲ್ವಾ, ನಾನೇ ಕ್ಲಿಯರ್ ಆಗಿಬಿಟ್ರೆ ಅವ್ರಿಗೆ ಸಮಸ್ಯೆನೇ ಇರುವುದಲ್ವಲ್ಲ, ಅದಕ್ಕೋಸ್ಕರ ನನ್ನ ಮೇಲೆ ಅವರು ಅಟ್ಯಾಕ್ ಮಾಡಿಸಿದ್ದಾರೆ. ಹೌದು, ನಿಮಗೆ ಒಂದು ವಿಷಯ ಹೇಳೋದನ್ನೇ ಮರೆತುಬಿಟ್ಟೆ, ನೋಡಿ ಈ ಫೋಟೋದಲ್ಲಿರೋ ವ್ಯಕ್ತಿ ಯಾರು ಅಂತ ಗೊತ್ತಾ, ಅವತ್ತು ಮಾರ್ಕೆಟಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ನಲ್ವಾ, ಅದೇ ನೀವು ನನ್ನನ್ನು ಕಾಪಾಡಿದ್ರಲ್ವಾ, ಈ ವ್ಯಕ್ತಿಯಿಂದಾನೆ ಅವ್ರಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ, ಹೇಗೆ ಅವ್ರಿಗೆ ಚಟ್ಟ ಕಟ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಿದ್ದಾಳೆ ಇಲ್ಲಿ ಭಾರ್ಗವಿ. ಈ ಒಂದು ವಿಷಯವಾಗಿ ಅರ್ಜುನ್ ಮತ್ತು ಭಾರ್ಗವಿ ನಡುವೆ ಒಂದು ಸಣ್ಣ ಗಲಾಟೆ ಕೂಡ ಆಗುತ್ತೆ. ಬಿಕಾಸ್ ಇಲ್ಲಿ ಅರ್ಜುನ್ ತನ್ನ ಅಪ್ಪ ಸೂಪರ್ ಮ್ಯಾನ್ ಅಂದ್ಕೊಂಡಿದ್ದಾರೆ, ಜೊತೆಗೆ ನ್ಯಾಯ ಅಂದರೆ ಎದ್ದು ನಿಲ್ತಕ್ಕಂಥ ಮನುಷ್ಯ, ಕೈ ಎತ್ತತಕ್ಕಂಥ ಮನುಷ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ, ನ್ಯಾಯನೇ ಸಾಯಿಸ್ಬಿಡ್ತಾನೆ ಮನುಷ್ಯ ಅನ್ನೋದು. ಇಲ್ಲಿ ಭಾರ್ಗವಿ ಹೇಳ್ತಾ ಇದ್ರು ಕೂಡ ಅತ್ತ ಕಡೆ ಅರ್ಜುನ್ಗೆ ಅರ್ಥ ಆಗ್ತಿಲ್ಲ. ತದನಂತರ ಇಲ್ಲಿ ಅರ್ಜುನ್ ತನ್ನ ಫ್ರೆಂಡನ್ನು ಭೇಟಿ ಮಾಡ್ತಾರೆ. ನೋಡಿದ್ಯಾ ನಿಮ್ಮಿಬ್ರನ್ನ ಭೇಟಿನ ಹೇಗೆ ನಾನು ಒಂದು ಮಾಡಿದೆ ಅಂತ ಹೇಳ್ತಿದ್ರೆ, ಏನಪ್ಪ ಒಂದು ಕಡೆ ಪ್ರೀತಿಸಿರೋ ಹುಡುಗಿ, ಒಂದು ಕಡೆ ಅಪ್ಪ, ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಅವಳು ಇಬ್ಬರು ಕೂಡ ಹೇಗೆ ಆಡ್ತಾರೆ ಗೊತ್ತಾ, ಬದ್ಧ ವೈರಿಗಳ ಥರ ಆಡ್ತಾರೆ. ಏನೋ ಒಂದು ಗ್ರಜ್ ಇರ್ಬೋದು ಅಂತ ಅನ್ನಿಸ್ತದೆ. ಜಸ್ಟ್ ಈ ಒಂದು ಕೇಸಿಂದಾಗಿ ಇಷ್ಟು ದ್ವೇಷ ಖಂಡಿತ ಇಲ್ಲವೇ ಇಲ್ಲ. ಆ ಭಾರ್ಗವಿಯವರು ಮಾತಾಡ್ತಿರೋದು ನೋಡ್ತಿದ್ರೆ ಈ ಕೇಸಿನ ಹೊರತಾಗಿ ಬೇರೇನೋ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಅವ್ರು ಯಾವುದನ್ನು ಕೂಡ ಮನ್ಸು ಬಿಚ್ಚಿ ಹೇಳ್ತಿಲ್ಲ. ನಿಜವಾಗ್ಲೂ ನನ್ನ ಒಂದು ಗುಡ್ ಫ್ರೆಂಡ್ ಅಂದ್ಕೊಂಡು ಒಂದಷ್ಟು ಮನ್ಸು ಬಿಚ್ಚಿ ಮಾತಾಡ್ತಾರೆ. ಆದರೆ ಅವ್ರಿಗೆ ನಾನು JP ಪಾಟೀಲ್ ಮಗ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಫ್ರೆಂಡ್ ನಿನ್ನ ಆಯ್ಕೆ ಏನಾಗಿರುತ್ತೆ, ಈ ಕಡೆ ಅಪ್ಪ, ಆ ಕಡೆ ಲವ್ವರ್, ಏನು ಮಾಡ್ತೀಯ ಈಗ ಅಂತಂದರೆ, ನಿಜವಾಗ್ಲೂ ಅಪ್ಪನೂ ಹಾಗೆ ಪ್ರೀತಿನೂ ಅಂತ ಬಂದಾಗ ಖಂಡಿತ ನನ್ನ ಪ್ರೀತಿಯ ಯಾವತ್ತೂ ಕೂಡ ನನ್ನ ಅಪ್ಪನ ಮುಂದೆ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ, ಎಂದೂ ಕೂಡ ನನ್ನ ಅಪ್ಪನೇ ನನಗೆ ಮಿಗಿಲಾಗಿರ್ತಾರೆ, ಮೊದಲಾಗಿರ್ತಾರೆ ಅಂತ ಹೇಳಿ ಅರ್ಜುನ್ ತನ್ನ ಪ್ರೀತಿಗಿಂತ ಅಪ್ಪ ಮುಖ್ಯ ಅಂತ ಹೇಳಿ
ಆಯ್ಕೆ ಮಾಡ್ಕೋತಾರೆ. ಇದರ ನಡುವೆ ಭಾರ್ಗವಿ ಮನೆಗೆ ಬರ್ತಾಳೆ. ಮನೆಗೆ ಬರ್ತದಾಗೆ ಅಮ್ಮ ನಿನ್ಗೆ ಹೇಳೋದನ್ನ ಮರೆತುಬಿಟ್ಟೆ, ಬೃಂದಾ ಅಕ್ಕ ಸಿಕ್ಕಿದ್ದು ಅಪ್ಪನ ಜೊತೆ ಮಾತಾಡ್ತಿದ್ಲು, ಮತ್ತೆ ಅದೇ ಪುರಾಣ ಅಮ್ಮ ಅಂದಾಗ ಅವಳು ಕೂಡ ಮನೆಗೆ ಬಂದಿದ್ಲು ಅಂತಾರೆ. ಹೋ ಮನೆಗೆ ಬಂದಿಲ್ಲ, ಅದಕ್ಕೆ ನೀನು ಈ ರೀತಿ ಸಪ್ಪಗಿರೋದು ಅಂತ ಬೃಂದ ಕೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ಭಾರ್ಗವಿ ನೀನು? ಬೃಂದ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ, ನಿಜವಾಗ್ಲೂ ಅವಳು ಸಂಸಾರ ಶುರು ಆಗಿಲ್ವಂತೆ, ಅವಳು ಗಂಡ ಅವಳನ್ನ ಚೆನ್ನಾಗಿ ನೋಡ್ಕೋತಿಲ್ವಂತೆ, ಒಂದು ಗಂಡನ ಮನೇಲಿ ಅವಳು ಹೇಗಿರ್ಬೋದು, ನಿಜವಾಗ್ಲೂ ಅವಳು ತುಂಬ ಸಂಕಟ ಪಡ್ತದಾಳ ಕಣೆ ಅಂತ ಹೇಳ್ತಾರೆ. ಬಿಕಾಸ್ ಅವರು ಆಲ್ರೆಡಿ ಸಂಧ್ಯಾ ಹತ್ರ ಬೃಂದಾಗೆ ಮನೇಲಿ ಎಷ್ಟು ಬೆಲೆ ಕೊಡ್ತಾರೆ, ಹೇಗೆ ನೋಡ್ಕೋತಾರೆ ಅಂತ ಕೂಡ ಕೇಳಿರ್ತಾರೆ. ಹಾಗಾಗಿ ಅಲ್ಲಿ ಬೃಂದ ಆ ಬಗ್ಗೆ ಸಂಧ್ಯಾ ಕೂಡ ಹೇಳಿರ್ತಾನೆ, ನಿಜವಾಗ್ಲೂ ಆ ಮನೇಲಿ ಎಲ್ಲರ ಒಂದಾದರೆ ಬೃಂದಕ್ಕನೇ ಬೇರೆ, ಬೃಂದಕ್ಕಂಗೆ ಯಾರೂ ಕೂಡ ಅಲ್ಲಿ ಬೆಲೆ ಕೊಡೋದಿಲ್ಲ, ಯಾರೂ ಅಷ್ಟಾಗಿ ಅವ್ರ ಜೊತೆ ಮಾತಾಡೋದು ಕೂಡ ಇಲ್ಲ ಅಂತ ಕೂಡ ಹೇಳಿರ್ತಾರೆ. ಈ ಒಂದು ಮಾತು ನಿಜವಾಗ್ಲೂ ಅಮ್ಮನ ಮನಸ್ಸಿಗೆ ಆಘಾತ ತಂದದ. ಅದೇ ಕಾರಣಕ್ಕೋಸ್ಕರ ಭಾರ್ಗವಿ ಹತ್ರ, ನೋಡು ಭಾರ್ಗವಿ ಅವಳು ಗಂಡ ನಿನ್ನಿಂದಾನೇ ಬಿದ್ದಿದ್ದಾನೆ, ನೀನು ಪ್ರೀತಿ ಗುಂಗಲ ಇದ್ದಾನಂತೆ ಅಂದಾಗ ನಾನೇನಮ್ಮ ಮಾಡಲಿ, ಅದೇನಾದ್ರು ನನ್ನ ತಪ್ಪ ಅಂತ ಭಾರ್ಗವಿ ಕೇಳ್ತಿದ್ದಾಳೆ. ಅದು ಹಾಗಲ್ಲ ಭಾರ್ಗವಿ, ನಿನಗೆ ನಿನ್ನ ಅಕ್ಕನ ಮೇಲೆ ದ್ವೇಷ ಹೋಗೇ ಇಲ್ಲ ಅಲ್ವಾ? ನಿಜ ಹೇಳಬೇಕು ಅಂದರೆ ಬೃಂದ ಗಂಡನ ನೀನು ಮದುವೆ ಆಗಬೇಕಿತ್ತು, ಆದರೆ ಅವಳು ಮದುವೆ ಆದ್ಲು ಅನ್ನೋ ಕೋಪ ಇವಾಗಲೂ ನಿನಗಿದೆ ಅಲ್ವಾ? ಅದೇ ಕಾರಣಕ್ಕಲ್ವಾ ನೀನು ಇಷ್ಟೆಲ್ಲ ಜಿದ್ದು ಸಾಧಿಸ್ತಿರೋದು ಅಂದಾಗ ಯಾಕಮ್ಮ ಆ ರೀತಿ ಮಾತಾಡ್ತಿದ್ಯಾ? ನಾನು ಅಕ್ಕ ಭಾವ ಚೆನ್ನಾಗಿರಲಿ ಅಂತಲೇ ಯೋಚನೆ ಮಾಡ್ತೀನಿ, ಎಂದು ಕೂಡ ನಾನು ಅಂಥ ಭಾವನೆಯಿಂದ ಯೋಚನೆ ಮಾಡಿದ್ದಿಲ್ಲ ಅಮ್ಮ ಅಂತ ಭಾರ್ಗವಿ ಹೇಳಿದಾಗ, ನೋಡು ಭಾರ್ಗವಿ ನನಗೆ ನೀನು ಬೇರೆ ಇಲ್ಲ, ಅವಳು ಬೇರೆ ಅಲ್ಲ, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ತುಪ್ಪ ಇದನ್ನೆಲ್ಲ ಮಾಡೋಕ್ಕೆ ನನಗೆ ಬರೋದಿಲ್ಲ, ನನ್ನ ಇಬ್ಬರು ಮಕ್ಕಳು ಕೂಡ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಅದೇ ಕಾರಣಕ್ಕೆ ಮಗಳೇ ಹೇಳ್ತಾ ಇದ್ದೀನಿ, ನಿನ್ನಿಂದಾಗಿ ಅವಳು ಸಂಸಾರ ಹಾಳಾಗಬಾರ್ದಲ್ವ, ಅವಳು ಚೆನ್ನಾಗಿರ್ಬೇಕಲ್ವ ಮಗಳೇ, ಅದೇ ಕಾರಣಕ್ಕೆ ನೀನು ಏನೂ ಮಾಡಬೇಡ, ಜಸ್ಟ್ ಅವಳು ಗಂಡನ ಮುಂದೆ ನಿನ್ನ ಮದುವೆ ಆದಾಗೆ ತೋರಿಸ್ಬಿಡು ಅಷ್ಟೇ, ಮುಂದೆ ಅವ್ನು ಖಂಡಿತ ನಿನ್ನ ಕಣ್ಣಿಗೆ ಬೀಳೋದಿಲ್ಲ, ನೀನು ಅವನ ಕಣ್ಣ ಕಾಣಿಸ್ಕೋಬೇಡ, ಫೋನ್ ಬಂದರೂ ರಿಸೀವ್ ಮಾಡಬೇಡ, ಅವ್ನು ಅಂತ ಮಾಡ್ಕೋತಾನೆ ನಿನ್ನ ಮದುವೆ ಆಗಿದೆ ಇನ್ನು ನಾನು ತೊಂದರೆ ಕೊಡಬಾರ್ದು ಅಂತ, ತದನಂತರ ಅವ್ನ ಹೆಂಡತಿ ಜೊತೆ ಅವ್ನು ಚೆನ್ನಾಗಿರ್ತಾನೆ, ನಿನ್ನನ್ನು ಮರೀತಾನೆ ಅಂತೆಲ್ಲ ಹೇಳಿದಾಗ ಇನ್ನೇನು ಮಾಡೋದು, ಅಕ್ಕನ ಜೀವನ ಸರಿ ಹೋಗುತ್ತೆ, ಅಮ್ಮ ಕೇಳ್ಕೊತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಬೃಂದ ಸರಿ ಆಯಿತು ಅಂತ ಒಪ್ಕೋತಾಳೆ. ಒಪ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಳೆ. ಮದುವೆ ಆಗಿ ಹೋಗೋದು ಹೇಗೆ ಅವ್ರನ್ನ ನಂಬಿಸೋದು ಅಂತ ಯೋಚನೆ ಮಾಡಿದೆ. ಅವಳಿಗೆ ಕಾಣ್ ಸಿಗೋದು ಅರ್ಜುನ್ ಮಾತ್ರ. ಅದೇ ಕಾರಣಕ್ಕೆ ಆಕೆ ಪಾರ್ಥ ಅಂತ ಅರ್ಜುನನ್ನ ಕರೆಯೋದ್ರಿಂದ, ಪಾರ್ಥ ಅವರೇ ನಿಮ್ಮ ಜೊತೆ ಮಾತಾಡಬೇಕು ಅಂತ ಪಾರ್ಕ ಕರೀತಾಳೆ. ನಿಮ್ಮಿಂದ ನನಗೆ ಒಂದು ಫೀವರ್ ಆಗಬೇಕಿತ್ತು ಅಂತ ಕೂಡ ಕೇಳ್ತಾಳೆ. ಏನು ಮೇಡಮ್ ಹೇಳಿ, ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಿದ್ರೆ, ಅದು ಏನಿಲ್ಲ, ಜಸ್ಟ್ 1 ಗಂಟೆವರೆಗೆ 1 ಗಂಟೆ ಕಾಲ ನೀವು ನನಗೆ ಗಂಡ ಆಗಿರಬೇಕು, ನೀವು ನಾನು ಗಂಡ ಹೆಂಡತಿ ಥರ ನಟಿಸ್ಬೇಕು ಅಂತ ಹೇಳ್ತಾರೆ. ಏನು ಎಂತು ಅಂತ ಏನೂ ಕೇಳೋದಿಲ್ಲ ಅರ್ಜುನ್, ಒಪ್ಕೊಂಡ್ಬಿಡ್ತಾರೆ. ಏನು ಎಂತು ಅಂತ ಕೇಳಿದೆ ಒಪ್ಕೊಂಡ್ರಲ್ಲ ಅಂದಾಗ ನೀವು ತಾನೇ ಹೇಳ್ತಿರೋದು, ಅದರಲ್ಲಿ ಏನಿದೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಫೈನಲಿ ಈ ಕಡೆ ಸೀರೆ ಉಟ್ಟು ಮಾಂಗಲ್ಯ ಸರ ಹಾಕೊಂಡು ತುಂಬ ಮುದ್ದಾಗಿ ಮುತ್ತೈದೆ ಥರ ರೆಡಿಯಾಗಿ ಅರ್ಜುನೇ ತನ್ನ ಗಂಡ ಅಂದ್ಕೊಂಡಿದ್ದೆ. ಜೊತೆಯಲ್ಲಿ ಇಲ್ಲಿ ಬೃಂದಾ ಗಂಡನ ಮುಂದೆ ಹೋಗಿ ನಿಂತ್ಕೊಳ್ಳೋಕೆ ಮುಂದಾಗ್ತಿದ್ದಾಳೆ. ಹಾಗಿದ್ರೆ ಬೃಂದಾ ಗಂಡ ಅರ್ಜುನ್ ಅಣ್ಣ ಅನ್ನೋ ವಿಷಯ ಭಾರ್ಗವಿಗೆ ಗೊತ್ತಿಲ್ಲ. ಇತ್ತ ಕಡೆ ಅರ್ಜುನ್ ನೋಡಿದ ಶಾಕ್ ಆಗ್ತಾರೆ, ಅಣ್ಣ ಕೂಡ ಶಾಕ್ ಆಗ್ತಿದ್ದಾರೆ. ನನ್ನ ತಮ್ಮ ಪ್ರೀತಿ ಮಾಡಿ ಮದುವೆ ಆಗ್ಬಿಟ್ನ, ಹಾಗಿದ್ರೆ ಅವ್ನು ಪ್ರೀತಿಸಿದ್ದು ಭಾರ್ಗವಿನ, ಮದುವೆ ಆಗ್ಬಿಟ್ಟ ಅವನು ಅಂತ ಅವ್ರು ಕೂಡ ತಪ್ಪು ತಿಳ್ಕೊಳ್ಳೋಕ್ಕೂ ಸಾಧ್ಯತೆ ಇದೆ. ಹಾಗಿದ್ರೆ ಫೈನಲಿ ನಾಟಕ ಮಾಡೋಕೆ ಹೋಗಿ ಇಬ್ಬರು ಕೂಡ ನಿಜವಾಗ್ಲೂ ಗಂಡ ಹೆಂಡತಿ ಆಗಿ ಮನೆಯವ್ರ ಮುಂದೆ ನಟಿಸ್ಬೇಕಾಗತ್ತಾ? ಇನ್ ಫ್ಯೂಚರ್ ಇವಿಬ್ರು ಮದುವೆ ಆಗದೆ ಇದ್ರು ಗಂಡ ಹೆಂಡತಿ ಆಗ್ಬಿಡ್ತಾರಾ? ಏನಾಗಬಹುದು, ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ಸಿಗುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.